ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿನಕೆರೆ ಹೋಬಳಿಯ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಜೋಡಿ ಕಲ್ಲೇನಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಇಂದು ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದರು. ಗ್ರಾಮದಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ 3 ತಿಂಗಳ ಹಿಂದೆ ವಿಫಲಗೊಂಡಿದ್ದು, ಇದರಿಂದ ತೀವ್ರ ನೀರಿನ ಸಮಸ್ಯೆ ಎದುರಾಗಿದೆ. ಈ ಕುರಿತು ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಮುಂದೆ ತಮ್ಮ ಬಟ್ ಇವತ್ತು ಡಿಸಿ ಅವರು ಬಂದಿದ್ರು ನಮ್ಮ ಊರಿನ ವೀಕ್ಷಣೆಗೋಸ್ಕರ. ಬಟ್ ನಮಗೆ ಇವತ್ತು ಬೇಜಾರೆ, ಡಿಸಿ ಅವರು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ನಮಗೆ ಖುಷಿ ಇಲ್ಲ. ಯಾಕೆ ಅಂದ್ರೆ 3rd ಕ್ಲಾಸ್ ಗ್ರಾಮ ಅಂತ ನೋಂದಣಿ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿದೆ. ಡಿಸಿ ಅವರಿಗೆ ಗಮನಕ್ಕೆ ಹೋಗ್ಲಾಗಿ ಅವರು ಈ ವ್ಯವಸ್ಥೆನ ನೋಡೋಣ ಅಂತ ಬಂದಿದ್ರು. ಇವತ್ತು ನೋಡಿ ಪಾಪ ಅವರು ಬೇಜಾರಾಯಿತು. ಈ JMMದು ಏನು ನೀರಿಂದು ಇತ್ತು ಅದು 4 ವರ್ಷ ಆಗಿತ್ತು. ಆ ಘಟಕ ಅದಲ್ಲಿ ಬಿದ್ದೋಗೋ ಸ್ಟೇಜ್ ಬಂದೈತೆ. ಕೆಲಸ ಕಂಪ್ಲೀಟ್ ಆಗದಲ್ಲೇ 25% ಬಿಲ್ನ ಮಾಡ್ಕೊಂಡಿದ್ದಾರೆ. 14 ಲಕ್ಷ ರೂಪಾಯಿ ಅಲ್ಲೇ ಆ ಟೈಮ್ನಲ್ಲೇ ಬೇಗ ಬಣ್ಣ ಹೊಡೆದು ಬಿಲ್ನು ಸಹ ತಗೊಂಡಿದ್ದಾರೆ. ಇಂದ ಕೆಲಸ ಅದು ಆಫ್ ಆಗಿದೆ, ಅದೇನೋ ಕೋಲ್ಟ್ ಆಗಿದೆ, ಅದು ಇದು ಅಂತ ಹೇಳಿದ್ರು. ಈಗ DC ಅವ್ರ ಮೇಡಮ್ ಮುಂದೆನೆ ಅವರು ಕಿತಾಕ್ಸಿ ಬೇರೆ ಹೊಸದಾಗಿ ಸರ್ವಿಸ್ ಕೊಡಬೇಕು ಅಂತ ಮಾತನಾಡಿದ್ದಾರೆ. ಪ್ಲಸ್ ಇನ್ನೊಂದು ಶಾಲೆಯಲ್ಲಿ ಸ್ವಲ್ಪ ಅಲ್ಲೇದು ಸ್ವಲ್ಪ ವ್ಯವಸ್ಥೆಯನ್ನು ಸಹ ಮಾತಾಡಿದ್ರು. ಗ್ರಾಮ ಶುದ್ಧೀಕರಣದ್ದು ಸ್ವಲ್ಪ ಮಾತಾಡಿದ್ದಾರೆ. ಮತ್ತು ಅವ್ರಿಗೆ ಆಮೇಲೆ ಫಿಲ್ಟರ್ ನೀರೋದು ಒಂದು 4 ವರ್ಷ ಆಗಿತ್ತು, ಅದು ಕೆಟ್ಟೋಗಿತ್ತು, ಅದ್ರ ಬಗ್ಗೆನೂ ಮಾತಾಡ್ಸಿವು. ಇನ್ನು ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಂದ ಮನವಿಯನ್ನ ಸ್ವೀಕರಿಸಿ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಕುಡಿಯುವ ನೀರಿನ ಸಮಸ್ಯೆಗೆ ಆದ್ಯತೆ ನೀಡಿ ಶೀಘ್ರ ಕ್ರಮವನ್ನ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ತಾಲೂಕು ಜೋಡಿ ಕಲ್ಲೇನಹಳ್ಳಿ ಗ್ರಾಮಕ್ಕೆ ಭೇಟಿ ಮಾಡಿದ್ದೀವಿ. ಇಲ್ಲಿ ಸಾರ್ವಜನಿಕರಿಂದ ಸುಮಾರು ಸಮಸ್ಯೆಗಳು ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿದ್ದಾರೆ. 2022ರಲ್ಲಿ ಒಂದು OHT ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ. ಬಟ್ ಅದರಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿಂದ ಕನೆಕ್ಷನ್ಸ್ ಯಾವುದನ್ನು ಇನ್ನೂ ಕೊಡಲಿಲ್ಲ. 4 ವರ್ಷ ಆದ್ರೂ ಮನೆಗೆ ನಲ್ಲಿಗಳು ಇನ್ನೂ ಕೊಟ್ಟಿಲ್ಲ. ಸುಮಾರು 150 ಮನೆಗಳು ಇಲ್ಲಿ ಇದ್ದಾವೆ. ಈಗ ಬೇಸಿಗೆ ಕಾಲ ಇರುವುದರಿಂದ, ನೀರಿನ ಕೊರತೆ ಇರುವುದರಿಂದ ಭಾಳ ಕಷ್ಟ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ನಾವು AWE ಹತ್ರ ಮತ್ತು WE ರೂರಲ್ ವಾಟರ್ ಸಪ್ಲೈ ಹತ್ರ ಮಾತಾಡಿದ್ದೀನಿ. ಅವರು ಇನ್ಎಲಿಜಿಬಲ್ ಕಾಂಟ್ರಾಕ್ಟರ್ಗೆ ಕೊಟ್ಟಿರೋದ್ರಿಂದ ವಿಳಂಬ ಆಗ್ತಾ ಇದೆ. ಆಗಸ್ಟ್ ಅಂತ್ಯಕ್ಕೆ ಇಲ್ಲಿ ಮನೆಗೆ ನಲ್ಲಿ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂರಲ್ ವಾಟರ್ ಸಪ್ಲೈ ಅವರು ಭರವಸೆ ಕೊಟ್ಟಿದ್ದಾರೆ. ಸ್ಥಿತಿಯ ಬಗ್ಗೆಯೂ ಕೂಡ ಗ್ರಾಮಸ್ಥರು ಗಮನ ಸೆಳೆದರು. ಎಲ್ಲಾ ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆಯನ್ನ ನೀಡಿದ್ರು. ಜಾಕೀರ್, ಪ್ರಗತಿ ಟಿವಿ, ಚಿಕ್ಕನಾಯಕನಹಳ್ಳಿ.